2025ನೇ ಇಸ್ವಿಯ ಹೊಸ ವರ್ಷದ ಭವಿಷ್ಯ ಕುಂಭರಾಶಿಗೆ ಹೇಳಕ್ಕೆ ಬಯಸ್ತೇನೆ. ಕುಂಭರಾಶಿಯವರು ಒಂದಲ್ಲ ಸಾವಿರ ಪಟ್ಟು ಕಷ್ಟವನ್ನು ಪಟ್ಟಂತಹ ರಾಶಿ ಯಾರಾದರೂ ಇದ್ದರೆ ಅದು ಕುಂಭರಾಶಿ. ಯಾಕೆಂದರೆ 7.5 ಆರಂಭದಲ್ಲಿದ್ದಂತಹ ರಾಶಿ, ಜೊತೆಗೆ ಜನ್ಮದಲ್ಲಿ ಶನಿ ಬಂದಂತಹ ರಾಶಿ. ಜನ್ಮದಲ್ಲಿ ಶನಿ ಇದ್ದಾನೆ, ಮಾರಕ ಸ್ಥಾನದಲ್ಲಿ ರಾಹುಗ್ರಹ ಇದ್ದಾನೆ. ಏನನ್ನು ಮಾಡೋಕ್ಕೋದ್ರೂ ಸಹ ಒಂದಲ್ಲ ಒಂದು ಅವಘಡಗಳು, ಕಷ್ಟಗಳು, ಸಮಸ್ಯೆಗಳು, ಗೊಂದಲಗಳು, ಕುಟುಂಬದಲ್ಲಿ ನಾನಾ ರೀತಿ ಹಿಂಸೆಗಳನ್ನು ಅನುಭವಿಸಿದಂಥ ರಾಶಿ ಯಾರು ಅಂತ ಅಂದರೆ ಅದು ಕುಂಭರಾಶಿ. ಮನೇಲಿ ವ್ಯವಹಾರಗಳಾಗಲಿಲ್ಲ, ಕುಟುಂಬದಲ್ಲಿ ಕಲಹಗಳು ನಿಲ್ಲಿಲ್ಲ, ಒಂದಲ್ಲ ಒಂದು ಗೊಂದಲ, ಏನನ್ನು ಮಾಡೋಕ್ಕೋದ್ರು ಒಂದಲ್ಲ ಒಂದು ತೊಂದರೆಗಳು, ತಾಪತ್ರಗಳು, ಸಮಸ್ಯೆಗಳು. ಏನಯ್ಯ ಈ ಕಷ್ಟವಿರೋದೆಲ್ಲವೂ ನನಗೋಸ್ಕರನೇ ಬರುತ್ತಾ? ನಾನೇನು ಪಾಪ ಮಾಡಿದ್ದೀನಿ, ನಾನೇನು ಕರ್ಮ ಮಾಡಿದ್ದೆ ಅಂತ ಇಷ್ಟು ಕಷ್ಟವನ್ನು ಅನುಭವಿಸ್ಬೇಕು ಅನ್ನುವಂತಹ ಮನಸ್ಸಿನ ಸ್ಥಿತಿಗೆ ಹೋದಂಥವರು ಈ ಕುಂಭರಾಶಿಯವರು. ಕುಂಭರಾಶಿಯವರೆಗೆ ಮಧ್ಯಮ ಸ್ಥಾನಕ್ಕೆ ಬರ್ತಾರೆ. ನೀವು ಸಂಪೂರ್ಣವಾದಂತಹ ಅನುಕೂಲವನ್ನಿಲ್ಲ, ಸಂಪೂರ್ಣವಾದ ಕಷ್ಟವನ್ನಲ್ಲ. ಈ ಕಷ್ಟಗಳಿಂದಂತೂ ಒಂದು ಮೆಟ್ಟು ನೀವು ಒಂದು ಸ್ಥಿತಿಗೆ ಬಂದುಬಿಡ್ತೀರಿ ನೀವು. ಯಾಕೆ ಅಂದರೆ 7.5 ಶನಿಯ 5 ವರ್ಷಗಳ ಕಾಲದ ಶನಿಯ ಕಾಟ ಬಿಡುಗಡೆ ಆಯಿತು. ಜೊತೆಯಲ್ಲಿ ಮಿತ್ರಗ್ರಹ ಜನ್ಮರಾಶಿಗೆ ಬಂದು ಕುಳಿತುಕೊಳ್ತಾನೆ. ರಾಹುಗ್ರಹ ಶನಿಗೆ ಮಿತ್ರಗ್ರಹ. ಈ ಮಿತ್ರಗ್ರಹನ ಪ್ರವೇಶದಿಂದ ಕುಂಭರಾಶಿಗೆ ನಿಮ್ಮ ಕಷ್ಟಕ್ಕೆ ನೆರವಾಗುವಂಥ ಉತ್ತಮವಾದಂಥ ಸ್ನೇಹಿತ ನಿಮಗೆ ಸಿಗ್ತಾನೆ. ಯಾವುದೋ ಸಣ್ಣ ಪುಟ್ಟ ತೊಂದರೆಗಳನ್ನು, ತಾಪತ್ರಗಳನ್ನು, ಸಮಸ್ಯೆಗಳನ್ನು ಮಾಡಿ ಸ್ಟೇಷನ್ ಮೆಟ್ಲು ಎತ್ತಿದ್ದೀರಿ ಅಂದ್ಕೊಳ್ಳಿ. ಆ ಸಮಸ್ಯೆನ ಪರಿಹಾರ ಮಾಡುವಂತಹ ಒಬ್ಬ ಫ್ರೆಂಡು, ಅದು ಉತ್ತಮವಾದಂಥ ನಿಮ್ಮ ಸ್ನೇಹಿತ ನಿಮಗೆ ಬರ್ತಾನೆ. ಯಾವುದೋ ಹಣಕಾಸನ್ನು ಕೊಟ್ಟು ಮೋಸ ಹೋಗ್ಬಿಟ್ಟಿದ್ದೀರಿ, ನಿಮಗೆ ಕಾಸದು ಹಿಂದಿರುಗಿ ಬರ್ತಾ ಇಲ್ಲ ಅಂತ ಅದಕ್ಕೆ ಸಹಕಾರ ಮಾಡಲಿಕ್ಕೆ ನಿಮ್ಮ ಸ್ನೇಹಿತ ಬರ್ತಾನೆ. ಸಡನ್ನಾಗಿ ನನಗೇನೋ ಒಂದು ಸ್ವಲ್ಪ ಸಮಸ್ಯೆ ಆಯಿತು ಅಂತ ಅದಕ್ಕೆ ಸ್ನೇಹಿತ ಬರ್ತಾನೆ. ನಿಮಗೆ ಸ್ನೇಹಿತನಿಂದ ಉತ್ತಮವಾದಂಥ ಯೋಗ ಫಲ ತಂದುಕೊಡುವಂಥದ್ದು ಕುಂಭರಾಶಿವರೆಗೆ. ಕೋಪ ಕಡಿಮೆ ಆಗುತ್ತೆ, ವ್ಯವಹಾರದಲ್ಲಿ ಸಮಸ್ಯೆ ಕಡಿಮೆ ಆಗುತ್ತೆ. ಜೊತೆಯಲ್ಲಿ ಯಾವ ಸಮಸ್ಯೆಗಳಿಗೆ ಏನು ಪರಿಹಾರವನ್ನುವಂಥ ಗೋಚರವಂತೂ ಖಂಡಿತವಾಗಿ ಆಗುತ್ತೆ. ಕುಟುಂಬದಲ್ಲೇ ಒಂದು ರೀತಿಯಾದಂಥ ಕಷ್ಟದಿಂದ ವಿಮುಕ್ತರಾಗುವಂಥ ಯೋಗ ಕೂಡಿರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳಿಗೂ ಅನುಕೂಲವಾಗುತ್ತೆ. ಶನಿ ಇದ್ದಾಗ ಶುಭ ಕಾರ್ಯಗಳೂ ಆಗಲಿಲ್ಲ. ಜೊತೆಯಲ್ಲಿ ನಾನು ಉತ್ತಮವಾಗಿ ಇನ್ನೊಂದು ಮತ್ತೆ ಅದನ್ನು ಹೇಳಬೇಕು ಅಂತಂದರೆ, ಸ್ನೇಹಿತರಿಂದ ಉತ್ತಮವಾದಂತಹ ಲಾಭ ಸಿಗುತ್ತೆ. ನಿಮ್ಮನ್ನು ಯಾರು ನಂಬಿರ್ತೀರಿ, ನಿಮ್ಮ ವ್ಯಕ್ತಿತ್ವ, ನಿಮ್ಮತನ, ನಿಮ್ಮ ಹೃದಯ ಶ್ರೀಮಂತಿಕೆಯನ್ನು ಕಂಡಂತಹ ಸ್ನೇಹಿತರು, ಅದರಲ್ಲಿ ಕೆಲವು ಸ್ನೇಹಿತರು ನಿಮಗೆ ಸಹಯೋಗವನ್ನು ನೀಡಿ ನಿಮ್ಮ ಕಷ್ಟಗಳಿಂದ ನಿಮ್ಮನ್ನು ಪಾರು ಮಾಡುವಂತಹ ಸ್ನೇಹಿತರಂತೂ ಖಂಡಿತವಾಗಿ ಸಿಗ್ತಾರೆ. ನಿಮಗೆ ಉತ್ತಮವಾದಂಥ ಫ್ರೆಂಡ್ ಆಗ್ತಾಳೆ, ನಿಮ್ಮ ಗಂಡ ನಿಮಗೆ ಉತ್ತಮವಾದಂಥ ಫ್ರೆಂಡ್ ಆಗ್ತಾನೆ, ನಿಮ್ಮ ಮಕ್ಕಳೇ ನಿಮಗೆ ಉತ್ತಮವಾದಂಥ ಫ್ರೆಂಡ್ ಆಗ್ತಾರೆ. ನಿಮ್ಮ ಅತ್ಯಂತ ಆಪ್ತರು ನಿಮಗೆ ಉತ್ತಮವಾದಂಥ ಸಹಕಾರವನ್ನು ಕೊಟ್ಟು ನಿಮ್ಮ ಕಷ್ಟದಿಂದ ನಿಮ್ಮನ್ನು ಪಾರು ಮಾಡುವಂತಹ ಯೋಗದಿಂದ ಕೂಡಿರುವಂತಹ ರಾಶಿ ಇದೇ ಕುಂಭರಾಶಿಯವರು. ಕುಂಭರಾಶಿಯವರು ಗೊಂದಲ ಬೇಡ. ಆದರೆ ನಾನು ಮತ್ತೊಮ್ಮೆ ನಿಮಗೆ ಎಚ್ಚರಿಕೆಯನ್ನು ಹೇಳ್ತೇನೆ, ಇನ್ನೂ 2.5 ವರ್ಷಗಳ ಶನಿ ಕಾಟ ನಿಮಗೆ ಬಿಡುಗಡೆ ಆಗಿಲ್ಲ. ಇನ್ನೂ 2.5 ವರ್ಷಗಳ ಶನಿಯ ಕಾಟ ಇದೆ. ಈಗಿರುವಂಥ ಸ್ಥಿತಿ ಮಧ್ಯಮವಾದಂಥ ಸ್ಥಿತಿ. ಜನ್ಮದಲ್ಲಿ ಶನಿ ಬಿಟ್ಟೋದಾಗ ನಿಮಗೆ ಕೋಪ ಕಡಿಮೆ ಆಗುತ್ತೆ, ದುಡುಕಿ ಮಾತನಾಡುವಂಥದ್ದು, ದುಡುಕಿ ಅವಘಡಗಳನ್ನು ಮಾಡುವಂಥದ್ದು ಕಡಿಮೆ ಆಗುತ್ತೆ. ಆದರೆ ಜನ್ಮದಲ್ಲಿ ಈಗ ಬಂದಂತಹ ಈ ರಾಹುಗ್ರಹ ಇದನ್ನಲ್ಲ, ಇನ್ನು 2.5 ವರ್ಷಗಳ ಕಾಲ ನಿಮ್ಮನ್ನು ಕಾಪಾಡುವಂತಹ ಯೋಗ. 2.5 ವರ್ಷಗಳ ಶನಿಕಾಟ ಇನ್ನೂ ಇದೆ. 2.5 ವರ್ಷಗಳ ಕಾಲ ಮಿತ್ರನ ಸಹಯೋಗವೂ ಇದೆ. 2.5 ವರ್ಷದ ಶನಿ ಅಷ್ಟು ಪ್ರಭಾವ ಅಷ್ಟು ಬೀಳೋದಿಲ್ಲ. ಆದ್ದರಿಂದ ಅನುಕೂಲಕರವಾಗಿದೆ. ಸಮಸ್ಯೆಗಳಿಂದ 50% ಪರಿಹಾರ ಅಂತ ಸಿಗುತ್ತೆ. ಎಷ್ಟೋ ದಿನಗಳಿಂದ ನನ್ನ ಮಕ್ಕಳಿಗೆ ಸುಮಾರು 3 ವರ್ಷದಿಂದ ಗಂಡು ಹೆಣ್ಣು ಹುಡುಕ್ತಾ ಇದ್ದೀನಿ ಸರ್, ನಮಗೆ ಸಿಗ್ತಾ ಇಲ್ಲ ಅಂತಿರಲ್ಲ, ಅಂಥವ್ರಿಗೆ ಈಗ ಫಲ ಸಿಗುತ್ತೆ. 3 ವರ್ಷಗಳಿಂದ 5 ವರ್ಷಗಳಿಂದ ಸಮಸ್ಯೆಗಳಿಂದ ಗೊಂದಲ ಗೂಡಾದಂತಹ ಯಾವುದ್ಯಾವುದೋ ಕೇಸುಗಳು ಸರ್, ನಮಗೆ ನಾನು ತಪ್ಪೇ ಮಾಡಿಲ್ಲ, ನನ್ನ ಕೇಸಿದೆ, ನನಗೆ ಕೋರ್ಟಲ್ಲಿ ಕಚೇರಿಗಳಲ್ಲಿ ನನ್ನ ವ್ಯವಹಾರಗಳಿದೆ ಅನ್ನುವಂಥವ್ರದ್ದೆಲ್ಲರೂ ವಿಮುಕ್ತರಾಗ್ತೀರಿ. ಇದೆಲ್ಲವೂ ಸಹ 2025 ಅಂತೂ ನಿಮಗೆ ನಷ್ಟವಲ್ಲ, ಕಷ್ಟವಲ್ಲ, ಒಂದು ರೀತಿಯಾದಂಥ ಲಾಭವನ್ನು ತಂದುಕೊಡುತ್ತೆ. ಅದು ಕುಂಭರಾಶಿಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಿಮಗೆ ಮಾಡಬೇಕಾಗಿರುವಂಥದ್ದು 7.5 ಬಿಡುಗಡೆ ಆಗಿಲ್ಲ, ಶನಿಯ ಆರಾಧನೆಯನ್ನು ಮಾಡಿ. ಯಾಕೆಂದರೆ ನಿಮ್ಮ ಜನ್ಮರಾಶಿ ಅಧಿಪತಿ ಶನಿಗ್ರಹನೇ.
ಶನಿಗ್ರಹನನ್ನು ಅನ್ಯನ್ಯವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಹನುಮಂತ ನಿಮಗೆ ಎಲ್ಲೇ ಸಿಕ್ಕರು ಸರ್, ಹನುಮಂತನಿಗೆ ಧ್ಯಾನವನ್ನು ಮಾಡಿ. ನಾನು ಮತ್ತೊಂದು ಹೇಳುವಂಥದ್ದು, ನೀವೆಲ್ಲರೂ ಒಂದು ಊರಿಗೆ ಹೋಗ್ತಿರ್ತೀರಿ, ಟ್ರಿಪ್ಗೆ ಹೋಗ್ತಾ ಇರ್ತೀರಿ, ಎಲ್ಲೋ ದಾರಿನಲ್ಲಿ ಒಂದು 5-10 ಕಿಲೋಮೀಟ್ರ್ ಆದರೂ ನಾನು ಪ್ರಯಾಣವನ್ನು ಮಾಡಬೇಕು, ಒಂದು ಹಳ್ಳಿಯ ಮಾರ್ಗದಲ್ಲಿ ಹೋಗಬೇಕು ಅಂತ ಅಂದರೆ ಒಂದಿಷ್ಟು ಹಣ್ಣುಗಳನ್ನು ಹಂಪಲುಗಳನ್ನು ತೆಗೆದುಕೊಂಡೋಗಿ. ನಿಮಗೆ ಅಲ್ಲಿ ವಾನರು ಸಿಗ್ತಾರೆ. ವಾನರ ಅಂದರೆ ಕೋತಿಗಳು ಸಿಗ್ತಾರೆ. ಈ ರಾಶಿಯವರು ಕೋತಿಗೆ, ಮಂಗಕ್ಕೆ ಹಣ್ಣು ಹಂಪಲಗಳನ್ನು ಹಂಚಿ ನಿಮಗೆ ಭಾಳ ನೆಮ್ಮದಿ ಸಿಗುತ್ತೆ. ತೃಪ್ತಿಕರವಾದಂಥ ವಾತಾವರಣ ಅಂತೂ ಖಂಡಿತವಾಗಿ ನಿಮಗೆ ಸಿಗುತ್ತೆ. ಕುಂಭರಾಶಿಯವರು ಎಲ್ಲೇ ಕೋತಿ ಸಿಕ್ಕಿದ್ರೆ ಅದಕ್ಕೊಂದು ಹಣ್ಣನ್ನು ತಿನ್ನಿಸಿ ನೀವು.